ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೊಂಬೆ ಮ್ಯಾನ್. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಸಪೋರ್ಟ್ ಮಾಡಿ, ಕ್ಷಮಿಸ್ಬಿಡಿ. ಇನ್ಮೇಲೆನೆ ಸ್ಟಾರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ. ವ್ಲಾಗ್ಸ್ ಏನ್ ಕಂಟೆಂಟ್ ಅಂದ್ರೆ, ಇನ್ನು 2.5 ತಿಂಗಳು RCB ಹಬ್ಬ, ಈ ಹಬ್ಬನ ಆಚರಿಸಬೇಕು. ಹೆಂಗಂದ್ರೆ 14 ಮ್ಯಾಚಸ್ ಇದೆಯಲ್ಲ, 14 ಮ್ಯಾಚ್ ನಾನು ಹೋಗಿ ನೋಡ್ತಾ ಇದ್ದೀನಿ. ಸೇಮ್ ಟೈಮ್ ಇಂಡಿಯಾ ಫುಲ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ನನ್ನ ಗಾಡಿಯಲ್ಲಿ. ಇದೊಂದೇ ಅಲ್ಲದೆ ಈ ವ್ಲಾಗ್ಸ್ ಅಲ್ಲಿ ಕೆಲವು ಕಂಟೆಂಟ್ಸ್ ಇರುತ್ತೆ, ನಿಮ್ಗೆ ಎಲ್ಲೂ ಬೋರ್ ಹೊಡಿಯಲ್ಲ. ನಮ್ಮ ಸಬ್ಸ್ಕ್ರೈಬರ್ ಅಷ್ಟು ಜನಕ್ಕೂ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಹೆಂಗಂದ್ರೆ ಕಾನ್ಸೆಪ್ಟ್ ಎಲ್ಲ ಏನ್ ಕಾನ್ಸೆಪ್ಟ್ ಅಂತ, ಕಾನ್ಸೆಪ್ಟ್ ಮೀನ್ RCB ಕ್ರಿಕೆಟ್ ಬಗ್ಗೆ ಮಾತಾಡ್ತೀನಿ, ಫುಡ್ ಬ್ಲಾಗ್ ಬಗ್ಗೆ ಮಾತಾಡ್ತೀನಿ, ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಟ್ರಾವೆಲಿಂಗ್ ಬಗ್ಗೆ ಮಾತಾಡ್ತೀನಿ. ಸೇಮ್ ಟೈಮ್ ನನಗೆ ಒಂದು ಕ್ವಶನ್ ಇದೆ, ಏನಂದ್ರೆ ಲಾಯಲ್ಟಿ ಅಂದ್ರೆ RCB ಅಂತ ಎಲ್ರು ಮಾತಾಡ್ತಾರೆ ಅಲ್ವಾ. ಲಾಯಲ್ಟಿ ಅಂದ್ರೆ RCB ಅಂತ ನನಗ್ ಮಾತ್ರ ಅನಿಸ್ತಾ ಇದೆಯಾ, ಇಲ್ಲ ನಮ್ಮ ಫಾಲೋವರ್ಸ್ಗೆಲ್ಲ, ಇಲ್ಲ ಎಲ್ರಿಗೂ ಹಂಗೆ ಅನಿಸ್ತಿದೆ ಅಂತ ತಿಳ್ಕೊಬೇಕಿತ್ತು. ಅದಕ್ಕೆ ನನ್ನ ಗಾಡಿಗೆ ಸ್ಟಿಕ್ಕರಿಂಗ್ ಲಾಯಲ್ಟಿ ಅಂದ್ರೆ RCB ಅನ್ನೋ ಕಾನ್ಸೆಪ್ಟ್ ತಂದಿದ್ದೀನಿ. ಈಗೇನಂದ್ರೆ ಆಕ್ಚುಲಿ ಮೇನ್ ಕಾನ್ಸೆಪ್ಟ್ ಮರ್ತೋಗ್ಬಿಟ್ಟಿದ್ದೀನಿ. ಏನಂದ್ರೆ ಎಲ್ರಿಗೂ ಗೊತ್ತಿದೆ, ನಾನು ವಿರಾಟ್ ಕೊಹ್ಲಿ ಸ್ಟ್ಯಾಚ್ಯೂನ ರೆಡಿ ಮಾಡಿದ್ದೀನಿ ಅಂತ. ಎವ್ರಿ ಇಯರ್ ಒಂದೊಂದು ಮಾಡ್ತಾ ಇರ್ತೀನಿ ಅಲ್ವಾ, ಈ ಇಯರ್ ಮಾಡಿದ್ದೀನಿ. ಈ ವಿರಾಟ್ ಕೊಹ್ಲಿ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡ್ತಾ ಇದ್ದೀನಿ. ಅದು ಎಲ್ಲಂದ್ರೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್. ಅದಕ್ಕೋಸ್ಕರ ಈಗ ಹೋಗ್ತಾ ಇದೀವಿ. ಈಗ ರಾತ್ರಿ ಆಲ್ರೆಡಿ 3 ಗಂಟೆ ಆಗಿದೆ. ನನ್ನ ಲೆಫ್ಟ್ ಅಲ್ಲಿ ಬ್ಯಾಂಗ್ಳೂರ್, ನನ್ನ ರೈಟ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋ ದಾರಿ ಇದೆ ಮಂತ್ರಾಲಯಕ್ಕೆ. ಈಗ ಓಡ್ತಾ ಇದ್ದೀನಿ. ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೇಮ್ ಟೈಮ್ ಬೆಲ್ ಐಕಾನ್ ಬಟನ್ ಒತ್ತಿ. ಏನಕ್ಕೆ ಅಂದ್ರೆ 2.5 ಮಂತ್ ಕಂಟಿನ್ಯೂ ಎಂಟರ್ಟೈನ್ಮೆಂಟ್ ಇರ್ತಾ ಇದೆ ನಿಮಗೋಸ್ಕರ. ಆಗ್ಲೇ ಹೇಳ್ದಲ್ಲ, ಲಾಯಲ್ಟಿ ಅಂದ್ರೆ RCB. ಇದ್ರ ಬಗ್ಗೆ ತಿಳ್ಕೋಬೇಕು. ಇಂಡಿಯಾ ಫುಲ್ ಸುತ್ತಾಡ್ತಾ ಇದೀವಿ. ನಿಮ್ಗೇನೋ ಡೌಟ್ ಇದ್ರೆ ಕಾಮೆಂಟ್ ಅಲ್ಲಿ ಹಾಕಿ. ಸೇಮ್ ಟೈಮ್ ಯಾರಾದ್ರೂ ಫಸ್ಟ್ ಟೈಮ್ ನಾನು ಮಠಕ್ಕೆ ಹೋಗ್ತಾ ಇದ್ದೀನಲ್ವಾ ವಿರಾಟ್ ಕೊಹ್ಲಿ ಅವರನ್ನ ತಗೊಂಡು, ಇದಕ್ಕೆ ಮುಂಚೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡಿರೋ ಯಾರಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಿಮ್ದೆ ಕಾಮೆಂಟ್ ಹಾಕಿ, ಅದರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಗೈಸ್, ಈಗ ನಾವು ಬಾಗೇಪಲ್ಲಿ ಟೋಲ್ ಹತ್ರ ಬಂದಿದ್ವಿ. ಇಲ್ಲಿಂದ ಆಂಧ್ರ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಷ್ಟೊತ್ತು ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡಿದ್ವಿ, ಇವಾಗ ಇಲ್ಲಿಂದ ಆಂಧ್ರ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಮ್ಗೆ 280 ಕಿಲೋಮೀಟರ್ ರಾಯರ್ ಮಠಕ್ಕಿದೆ ಇನ್ನು. ಅಂದ್ರೆ ನಾವು ಬರೀ 100 ಕಿಲೋಮೀಟರ್ ಬಂದಿದ್ವಿ. ಇಲ್ಲಿಗೆ ಕರ್ನಾಟಕ ಮುಗಿತಾ ಇದೆ, ಐ ಮೀನ್ ಕರ್ನಾಟಕ ಬಾರ್ಡರ್ ಮುಗಿತಾ ಇದೆ. ಇಲ್ಲಿಂದ ಆಂಧ್ರ ಬಾರ್ಡರ್ ಬಂದ್ಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ, ಒಂದು 5 ಮಿನಿಟ್ಸ್ ಅಲ್ಲಿ. ಹೈಲೈಟ್ ಏನಂದ್ರೆ, ಇಲ್ಲಿ ನಾನು ಒಂದು ಟೀ ಕುಡಿಯೋಣ ಅಂತ ನಿಲ್ಸ್ಬಿಟ್ಟೆ. ಹೆಂಗ ಟೋಲ್ ಅಲ್ವಾ, ಟೋಲಲ್ಲಿ ಟೀ ಕುಡಿಯೋ ನಿಲ್ಸ್ಬಿಟ್ಟೆ. ಇಲ್ಲಿ ನಮ್ಮ ಫಾಲೋವರ್ ಒಬ್ರು ಸಿಕ್ಕಿದ್ದಾರೆ. ಅವ್ರು ನಮ್ಮ ಫಾಲೋವರ್ ಅಂತೆ. ಬಂದು ಮೀಟ್ ಮಾಡಿದ್ರು. ಸರ್ ಬನ್ನಿ ಟೀ ಕುಡೀರಿ ಅಂತ ಹೇಳಿದ್ರು. ಟೀ ವಿತ್ 2 ಬಿಸ್ಕೆಟ್ಸ್ ತಿನ್ಬಿಟ್ಟಿದೀನಿ. ಬನ್ನಿ ನನ್ನ ಫಾಲೋವರ್ನ ಮೀಟ್ ಮಾಡ್ತೀನಿ. ಬ್ರೋ, ಬ್ರೋ ಗೈಸ್, ನಮ್ಮ ಫಾಲೋವರ್ ಈ ಟ್ರಿಪ್ ಅಲ್ಲಿ RCB ಈ ಟ್ರಿಪ್ ಅಲ್ಲಿ ಫಸ್ಟ್ ಫಾಲೋವರ್ನ ಇವಾಗಲೇ ಮೀಟ್ ಮಾಡಿದೀನಿ. ಇವ್ರು ಬಂದ್ಬಿಟ್ಟು ಓಮ್ನಿ ಮೇಲೆ, ನಮ್ಮ ಗಾಡಿ ಮೇಲೆ ಸ್ಟಿಕ್ಕರ್ ನೋಡ್ಬಿಟ್ಟು ಬಂದ್, ಬ್ರೋ ನೀವೇ ಅಲ್ವಾ ಅಂತ ಕೇಳಿದ್ರು. ಹೌದು, ಆಕ್ಚುಲಿ ಇವ್ರು ನನ್ನ ಮುಖಾನು ನೋಡ್ಬಿಟ್ಟಿದ್ದಾರೆ, ಆದ್ರೆ ವಿಡಿಯೋ ಮಾಡಿಕೊಂಡಿಲ್ಲ. ನನಗೆ ಬಿಸ್ಕೆಟ್ ಟೀ ಎಲ್ಲ ಕೊಟ್ಟಿದಾರ್ರಿ, ತುಂಬಾ ಸಂತೋಷ. ಥ್ಯಾಂಕ್ ಯು ಬ್ರೋ. ಜೈ RCB. ವಿರಾಟ್ ಕೊಹ್ಲಿ. ಈ ಸಲನು ಕಪ್ ನಮ್ದೆ. ಆಲ್ರೆಡಿ ಕಪ್ ನಮ್ದು ಬಂದಿದೆ, ಬೋನಿ ಮಾಡ್ಬಿಡಿದ್ವಿ. ಈ ಸಲನು ಕಪ್ ನಾವೇ ಹೊಡಿತೀವಿ, ಅದ್ರಲ್ಲಿ ಯಾವ ಡೌಟ್ ಇಲ್ಲ. ಇವ್ರಿಗೂ ಡೌಟ್ ಇದೆ ಬ್ರೋ? ಡೌಟ್ ಇಲ್ಲ ಬ್ರೋ. ನಿಮ್ ಹೆಸರು ಬ್ರೋ? ತರುಣ್ ರೆಡ್ಡಿ ಬ್ರೋ. ತರುಣ್ ರೆಡ್ಡಿ ಅಂತ ಇವ್ರ ಹೆಸರು. ಬಾಗೇಪಲ್ಲಿ ಟೋಲ್ ಅಲ್ಲಿ ಈ ಕಡೆನು ಹೋಟ್ಲ್ ಇವ್ರದೆ, ಆ ಕಡೆನು ಹೋಟ್ಲ್ ಇವ್ರದಿದೆ ಅಂತೆ. ಟೀ ಅಂತೂ ತುಂಬಾ ಚೆನ್ನಾಗಿದೆ. ಇರಾನಿ ಚಾಯ್ ಅಂತ, ನನ್ಗೆ ಹೈದರಾಬಾದ್ ನೆನಪಾಯ್ತು. ಇರಾನಿ ಚಾಯ್ ತುಂಬಾ ಟೇಸ್ಟಿ ಆಗಿತ್ತು, ನೀರಾಗಿಲ್ಲ, ತಿಕ್ಕಾಗಿದೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ತರುಣ್ ರೆಡ್ಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ರಿಟರ್ನ್ ಬರೋದು ಆ ಕಡೆ ಮೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇದು ಗೈಸ್, ಈ ವ್ಲಾಗಿಂಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ಗೈಸ್. ನಮ್ಮ ತರುಣ್ ರೆಡ್ಡಿ ಏನ್ ಮಾಡಿದಾರೆ ಅಂದ್ರೆ, ಈಗಲೇ ಟೀ ಬಿಸ್ಕೆಟ್ ಎಲ್ಲ ಓಸಿಯಲ್ಲಿ ಕುಡಿದ್ಬಿಟ್ಟಿದ್ವಿ, ಕಾಸು ಕೊಟ್ಟಿಲ್ಲ. ಕಾಮಿಡಿ ಅಂತ ನೋಡ್ರಿ. ನನಗೂ ನಮ್ ಕ್ಯಾಮ್ರಾಮನ್ ಅಂಡ್ ಮ್ಯಾನೇಜರ್ಗೂ ಇಬ್ರಿಗೂ ಸೇರಿ ಐಸ್ ಕ್ರೀಮ್ ತಂದವ್ರೆ. ತರುಣ್, ಥ್ಯಾಂಕ್ ಯು ಸೋ ಮಚ್. ತರುಣ್, ಥ್ಯಾಂಕ್ ಯು ಸೋ ಮಚ್. ನಿನ್ನ ಪ್ರೀತಿ ಭಯಂಕರವಾಗಿದೆ ಬ್ರೋ. ಇದೇ ತರ ಟ್ರಾವೆಲ್ ಫುಲ್ ಸಿಗ್ಬಿಟ್ರೆ ಕಾಸು ಫುಲ್ ಖರ್ಚು ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಆಕ್ಚುಲಿ ಬೆಳಗ್ಗೆ ಆಗೋಯ್ತು. ವಾವ್, ವಾಟ್ ಎ ವ್ಯೂ. ಬೆಳಗ್ಗೆ ಈ ಸನ್ನ ಹಿಂಗ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಮ್ಯಾಂಗೋ ತರ ಇದೆ ನೋಡಿ, ರೌಂಡ್ ಗುಂಡಿಕ ಕಲರ್ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ವಾವ್. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ?
ಹಾಯ್ ಗೈಸ್, ಫೈನಲಿ ನಮ್ಮ ಮ್ಯಾನೇಜರು ವಿಡಿಯೋ ಮಾಡೋಣ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ನಿದ್ದೆ ಮಾಡ್ಬಿಟ್ಟಿದ್ದಾರೆ. 6 ಅವರ್ ಮಲಗ್ಬಿಟ್ಟಿದ್ದಾರೆ. ಈಗಲೂ ಎತ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ದೇವ್ರೆ ದೇವ್ರೆ, ಇವ್ರು ನಂಬ್ಕೊಂಡು ವ್ಲಾಗ್ ಎಲ್ಲ ಹೋದ್ರೆ ಪಂಗ್ನಾಮನೆ. ಸರಿ, ಓಕೆ, ಈಗ ಮ್ಯಾಟ್ರಿಗೆ ಬರೋಣ. ಕೊನೆಗೂ ಬೆಳಗ್ಗೆ ಆಯ್ತು. ಇವಾಗ ನಾವು ರಾಯರ ಮಠಕ್ಕೆ ಬರೀ ಒಂದು 42 ಕಿಲೋಮೀಟರ್ಸ್ ಇದೆ. 42 ಕಿಲೋಮೀಟರ್ ಅಲ್ಲಿ ರಾಯರ ಮಠ ಇದೆ. ಮೇ ಬಿ ನಾವು 1 ಅವರ್ ಹೋಗ್ಬಿಡ್ತೀವಿ. ಸುಮಾರು ಕಡೆ ರೋಡ್ಸ್ ಎಲ್ಲ ತುಂಬಾ ವರ್ಸ್ಟ್ ಆಗಿತ್ತು, ಗಾಡಿಗಳು ಓಡ್ಸಕ್ ತುಂಬಾ ಕಷ್ಟ ಆಗಿತ್ತು. ಸಿಂಗಲ್ ರೋಡ್ ಬೇರೆ, ಅದರಲ್ಲಿ ರೋಡ್ ಎಲ್ಲ ಅಗದ್ಬಿಟ್ಟಿದೆ ತುಂಬಾ, ಒಂದು 10-20 ಕಿಲೋಮೀಟರ್ ವರೆಗೂ ತುಂಬಾ ಕಷ್ಟ ಆಯ್ತು. ಫೈನಲಿ ಎಲ್ಲದೋ ಒಂದು ಕಾಫಿ ಕುಡಿಬೇಕು, ಅದು ಕುಡಿಯಕ್ಕಾಗಿಲ್ಲ. ಊಟ ಮಾಡಬೇಕು, ಅದು ಮಾಡಕ್ಕಾಗಿಲ್ಲ. ಯಾಕಂದ್ರೆ ಲೇಟ್ ಆಗ್ತಾ ಇದೆ. ಆಲ್ರೆಡಿ 10 ಗಂಟೆ ಆಗ್ತಾ ಇದೆ. ತುಂಬಾ ಬಿಸಿಲಿರುತ್ತೆ, ನಿಮ್ಗೆಲ್ಲ ಗೊತ್ತಲ್ವಾ? ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಔಟ್ ಸೈಡ್. ಆ ಬಿಸಿಲನ್ನ ತಡ್ಕೊಂಡು ಈಗ ಅಲ್ಲಿ ಶೂಟ್ ಮಾಡ್ಬೇಕು. ಫಸ್ಟ್ ದೇವ್ರ ಆಶೀರ್ವಾದ ತಗೊಂಡ್ ಬರ್ಬೇಕು, ಆಮೇಲೆ ಶೂಟ್ ಮಾಡ್ಬೇಕು ಅನ್ಕೊಂಡ್ರೆ ಭಯಂಕರ ಆಗಿದೆ. ಇದರಲ್ಲಿ ಪಾಪ ನಮ್ಮ ರಾಯಚೂರ್ ಸಮೀರ್ ಅಂತ ಹುಡುಗ, ನಿಮ್ಗೆಲ್ಲ ಗೊತ್ತಿರ್ಬೋದು ಮೇ ಬಿ. ಅವನ್ RCB ಅಲ್ಲಿ ಒಂದು ಕಂಟೆಂಟ್ ಅಲ್ಲಿ ಭಯಂಕರ ಫೇಮಸ್ ಆಗಿದ್ದ, ಟಿಕೆಟ್ಸ್ ಬಗ್ಗೆ ಮಾತಾಡಿ ವೈರಲ್ ಆಗಿದ್ದ. ಅವನ್ ನನ್ನ ಫ್ರೆಂಡ್, ಅವನೇನ್ ಮಾಡಿದಾನೆ, ನಾನ್ ಸುಮ್ನೆ ಅವನಿಗೆ ಎಲ್ಲೋ 5 ಗಂಟೆಗೆಲ್ಲ ಬಂದ್ಬಿಡ್ತೀನಿ, 6 ಗಂಟೆಗೆಲ್ಲ ರಾಯರ ಮಠದಲ್ಲಿ ಇರೋಣ, ನಾವೆಲ್ಲ ದರ್ಶನ ಮಾಡ್ಕೋಬೇಕಂತ ಹೇಳ್ಬಿಟ್ಟೆ ಸುಮ್ನೆ. ಅವ್ನು ನಿಜವಾಗ್ಲೂ ರಾಯಚೂರಿಂದ ಬರ್ಬೇಕು. ಅವನು ರಾಯಚೂರಿಂದ 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅದ್ ದೊಡ್ಡ ಕಾಮಿಡಿ. ಅವ್ನು ಅಲ್ಲಿಂದ ಫೋನ್ ಮಾಡ್ದಾನೆ, ಅಣ್ಣ ಎಲ್ಲಿದ್ರೆ ಯಾವಾಗ ಬರ್ತೀರಾ, ಎಲ್ಲಿದ್ರೆ ಯಾವಾಗ ಬರ್ತೀರಾ, ಎಲ್ಲಿದ್ರೆ ಯಾವಾಗ ಬರ್ತೀರಾ ಅಂದ್ರೆ ಹಿಂಗೆ ಕೇಳ್ತಾನೆ ಇದ್ದಾನೆ. ನಾನು ಅವನಿಗಂದೆ, ಸಮೀರ್ ಪ್ಲೀಸ್ ಒಂದ್ 2-3 ಅವರ್ ಅಲ್ಲಿ ಓಡಾಡ್ಕೊಂಡು ಏನ್ ಬೇಕೋ ತಿನ್ಕೊಂಡು ಆರಾಮ್ಸೆ ಎಂಜಾಯ್ ಮಾಡಿ, ಏನೋ ವಿಡಿಯೋ ಅಪ್ಲೋಡ್ ಮಾಡು, ಇಲ್ಲ ಮಾಡು, ವಿಡಿಯೋಸ್ ಶೂಟ್ ಆದ್ರೂ ಮಾಡಿ ಹೋಗ್ಲಿ, ಬರ್ತೀನಿ ಒಂದ್ 3 ಅವರ್ಸ್. ಆಮೇಲೆ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ತಗೊಂಡ್ ಹೋಗ್ತಾ ಇದೀವಲ್ಲ, ಅದಕ್ಕೆ ಪರ್ಮಿಷನ್ ತಗೋಬೇಕು. ಆ ಪರ್ಮಿಷನ್ ನ ಕೇಳು, ಇದೆಲ್ಲ ಹೇಳಿದ್ದೀನಿ ಅವನ್ಗೆ. ನೋಡೋಣ ಅವ್ನ ಏನ್ ಮಾಡ್ತಾನೋ ಗೊತ್ತಿಲ್ಲ. ಭಯಂಕರ ಹೊಟ್ಟೆ ಇಷ್ಟ ಇದೆ. ಟೀ ಕಾಫಿನೂ ಅಭ್ಯಾಸ ಇಲ್ಲ, ಬಟ್ ಟ್ರಾವೆಲ್ ಅಲ್ಲಿ ಕುಡಿತೀನಿ. ಇವಾಗ ಅದನ್ನು ಕುಡಿಯಕ್ಕಾಗಿಲ್ಲ. ನೋಡೋಣ, ಆನ್ ದ ವೇ ಏನಾದ್ರೂ ಊಟ ಸಿಕ್ಕಿದ್ರೆ, ಇಲ್ಲ ಬ್ರೇಕ್ಫಾಸ್ಟ್ ಏನಾದ್ರು ಸಿಕ್ಕಿದ್ರೆ ಫಸ್ಟ್ ತಿನ್ಬಿಡೋಣ. ಯಪ್ಪ, ಓಹೋ, ರೋಡೆಲ್ಲ ಹಿಂಗೆ 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 ಒಳ್ಳೆ ವೇವ್ ಪೂಲ್ ತರ ಇದೆ. ಫೈನಲ್ ಇದನ್ನ ಒಂದು ಎಂಜಾಯ್ ಮಾಡ್ಬೇಕಲ್ವಾ? ಏನಾದ್ರೂ ಬೆಂಗಳೂರದ ರೋಡ್ ಬರಲಾಗಿರೋ ಅಂದ್ರೆ ಈ ನಡುವೆ ಬೆಂಗಳೂರು ಸ್ವಲ್ಪ ಅದ್ದಿದ್ದಾರೆ ಅನ್ಕೊಳ್ಳಿ, ಅದು ಓಕೆ, ಅದು ರೆಡಿ ಮಾಡ್ತಾರೆ. ಇದು ತುಂಬಾ ಭಯಂಕರವಾಗಿದೆ. ನೆಕ್ಸ್ಟ್ ತಿಂಡಿ ತಿನ್ಬೇಕು, ಬನ್ನಿ ನೋಡೋಣ. ಎಲ್ಲಿ ಕಾಡೇ ಇದೆ, ಈ ಕಾಡಲ್ಲಿ ಹೋಟೆಲ್ ಎಲ್ಲಿದೆ ಗುರು? ಎಲ್ಲಿ ನೋಡಿದ್ರೆ ಗದ್ದೆ, ಕಾಡು, ನೀರನು ಇಲ್ಲ ಅಂತ ಪರಿಸ್ಥಿತಿ. ನೋಡೋಣ, ನೆಕ್ಸ್ಟ್ ಏನಾದ್ರು ಒಂದು ಊರ್ ಬಂದ್ರೆ ಅಲ್ಲಿ ಊಟ ಮಾಡೋಣ. ನೀವ್ಯಾರಾದ್ರೂ ಈ ಇದೇ ರೂಟ್ ಅಲ್ಲಿ ಟ್ರಾವೆಲ್ ಮಾಡಿದಿದ್ರೆ ಇಲ್ಲಿ ನಿಮ್ಮ ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ, ಕಾಮೆಂಟ್ ಅಲ್ಲಿ ಹಾಕಿ ನೋಡೋಣ. ಓಕೆನಾ? ಹೋಟೆಲ್ ಬಂದ್ಮೇಲೆ ಕಂಟಿನ್ಯೂ ಮಾಡೋಣ. ಹಾಯ್ ಗೈಸ್, ಈಗ ನಾಷ್ಟಾ ಮಾಡಕ್ ಬಂದಿದ್ವಿ ನೋಡಿ. ಶ್ರೀಹರಿ ಟಿಫನ್ ಸೆಂಟರ್ ಅಂತೆ. ನೋಡೋಣ ಹೆಂಗಿರುತ್ತೆ ಊಟ, ನೋಡೋಣ. ಆಲ್ರೆಡಿ ಆರ್ಡರ್ ಬೇರೆ ಮಾಡಿದೀನಿ ಗೈಸ್. ನನ್ನ ಬ್ರೇಕ್ಫಾಸ್ಟ್ ಬಂದಿದೆ. ಇಡ್ಲಿ, ಚಟ್ನಿ, ಕೆಂಪು ಚಟ್ನಿ ಇದೆ. ಕೆಂಪು ಚಟ್ನಿ ನಾವು ಮಾಡ್ತೀವಲ್ಲ, ಅದೇ ತರ ಇವರು ಪೌಡರ್ ಕೊಟ್ಟಿದ್ದಾರೆ. ಮೇ ಬಿ ನಾವು ಆಯಿಲ್ ಗಿಲ್ ನೀರು ಏನಾದ್ರು ಹಾಕೋಬೇಕೇನೋ ಗೊತ್ತಿಲ್ಲ. ಸಾಂಬಾರ್ ಕೊಟ್ಟವ್ರೆ. ನೋಡೋಣ, ಇವ್ರದ್ದು ಆಂಧ್ರ ಸ್ಟೈಲ್ ಅಲ್ವಾ? ಆಂಧ್ರ ಸ್ಟೈಲ್ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ. ಗೈಸ್, ಇದು ಮಸಾಲಾ ದೋಸೆ ಗೈಸ್. ಮಸಾಲಾ ಇದೆ ಇದರಲ್ಲಿ. ಚಟ್ನಿ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ಇಡ್ಲಿಯಲ್ಲಿ ತಿಂದೆ, ಚಟ್ನಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಇಡ್ಲಿ ಬರೀ 35 ರೂಪಾಯಿ 4 ಇಡ್ಲಿ ಕೊಡ್ತಾರೆ ಗುರು. ದೋಸೆ ಎಷ್ಟಂತ ಗೊತ್ತಿಲ್ಲ, ಇನ್ನು ಅಂಕಲ್ನ ಕೇಳ್ಬೇಕು. ನೈಸ್ ನೈಸ್. ಸ್ವಲ್ಪ ಹೊತ್ತು ಲೇಟ್ ಆಗಿ ಬಂದ್ರು ಒಳ್ಳೆ ತಿಂಡಿ ಸಿಗ್ತಾ ಇದೆ. ಟೇಸ್ಟ್ ನೋಡ್ತೀನಿ, ಆಮೇಲೆ ರಿವ್ಯೂ ಕೊಡ್ತೀನಿ ಗೈಸ್. ಫೈನಲಿ ತಿಂಡಿ ಆಯ್ತು, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇಲ್ಲಿ ಕಾನ್ಸೆಪ್ಟ್ ಏನಂದ್ರೆ, ಎನಿ ಪ್ಲೇಟ್ 30 rupees. ದೋಸೆ ತಗೊಳ್ಳಿ, ಇಡ್ಲಿ ತಗೊಳ್ಳಿ, ಏನ್ ತಗೊಂಡ್ರು ಪೂರಿ ತಗೊಳ್ಳಿ. ಆದ್ರೆ ಈಗ ಗ್ಯಾಸ್ ಪ್ರಾಬ್ಲಮ್ ಇದೆಯಲ್ಲ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅದಕ್ಕೆ 5 ರೂಪಾಯಿ ಜಾಸ್ತಿ ಅಂತೆ. ಬೆಂಗಳೂರಲ್ಲಿ ಮಾತ್ರ ಅಲ್ಲ ಗೈಸ್, ಆಂಧ್ರದಲ್ಲಿನೂ ತಮಿಳ್ನಾಡಲ್ಲಿನೂ ಗ್ಯಾಸ್ ಸಿಗ್ತಾ ಇಲ್ಲ. ಬನ್ನಿ ಈಗ ಟೆಂಪಲ್ಗೆ ಹೋಗೋಣ. ಫೈನಲಿ ತಿಂಡಿ ಆಯ್ತು, ಹೊಟ್ಟೆ ತುಂಬಾ ತಿನ್ಕೊಂಡ್ಬಿಟ್ಟಿದೀನಿ. ಸಿಕ್ಕಾಪಟ್ಟೆ ಬಿಸಿಲು ಗುರು, ಭಯಂಕರ ಬಿಸಿಲು. ಈ ಬಿಸಿಲಿಗೆ ಒಂದೇ ಒಂದು ಗ್ಲಾಸ್ ರೋಸ್ ಮಿಲ್ಕ್ ಇದ್ರೆ ಅದ್ರ ಕತೆ ಬೇರೆ. ನೋಡೋಣ ಏನಾದ್ರು ಸಿಗುತ್ತಾ ಅಂತ. ಬಟ್ ನನ್ಗೆ ಯಾಕೋ ಡೌಟೇ. ರೋಸ್ ಮಿಲ್ಕ್ ತುಂಬಾ ಕಡೆ ಇರಲ್ಲ, ಕೆಲವು ಕಡೆ ಇರುತ್ತೆ, ಇಲ್ಲ ನಾರ್ಮಲ್ ಜ್ಯೂಸ್ ಇರುತ್ತೆ. ನಾನ್ ಹಿಂಗೆ ತಿನ್ಕೊಂಡು ಕುಡ್ಕೊಂಡು ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋದ್ರೆ ದೇವಸ್ಥಾನ ಮುಚ್ಚಿಬಿಡ್ರೆ. ಯಾಕಂದ್ರೆ ಆಲ್ರೆಡಿ 11 ಟೈಮ್, ಇನ್ನೊಂದು 21 ಕಿಲೋಮೀಟರ್ ಇದೆ. ಇನ್ನು ನಿಧಾನಕ್ಕೆ ಓಡಿಸ್ತಾ ಇದೀನಿ. ನೋಡೋಣ. ಸುಸ್ತಾಗ್ಬಿಟ್ಟಿದೆ, ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಇಲ್ಲ, ನೀರಿಲ್ಲ.
ಅಯ್ಯಯ್ಯೋ ಬೆಲ್ಟ್ ಬೇರೆ ಹಾಕ್ಬೇಕಿತ್ತ, ಜಸ್ಟ್ ಮಿಸ್. ಅಲ್ಲಿ ಕ್ಯಾಮ್ರಾ ಇತ್ತು, ಅದಕ್ಕೆ ಬೆಲ್ಟ್ ಹಾಕೊಂಡಿದ್ದೀನಿ. ವಿಲೇಜ್ ಅಲ್ವಾ ಅಂತ ಬೆಲ್ಟ್ ಹಾಕಿಲ್ಲ, ಸಿಟಿಯಲ್ಲಿ ಹಾಕ್ತೀವಿ ಮಾಮೂಲಿ. ಇಲ್ಲಿನೂ ಕ್ಯಾಮ್ರಾಸ್ ಇತ್ತು, ನೋಡೋಣ ಫೈನ್ ಗಿನ್ ಬಿತ್ತೇನೋ ಗೊತ್ತಿಲ್ಲ. ಆಲ್ರೆಡಿ ಲಾಸ್ಟ್ ಮಂತ್ ಕೇರಳ ಅಲ್ಲಿ ಹೋಗಿರೋವಾಗ ಒಂದ್ ಕಡೆ ಒಂದ್ ಫೈನ್ ಇದೆ, 500 ರೂಪಾಯಿ ವಿತೌಟ್ ಬೆಲ್ಟ್ ಇದೆ. ಈಗ ಎಷ್ಟಿದೆಯೋ ಗೊತ್ತಿಲ್ಲ, ನೋಡೋಣ. ಈ ಟ್ರಿಪ್ ಆಗೋ ಅಷ್ಟೊತ್ತಿಗೆ ದೇವ್ರೆ ಯಾವ ಬೆಲ್ಟ್ ಅದು ಅಂದ್ಬಿಟ್ಟು ಫೈನ್ಗಳು ಇಲ್ದಿದ್ರೆ ಸಾಕು. ಇನ್ನೊಂದು 21 ಕಿಲೋಮೀಟರ್ ಇದೆ ಗೈಸ್. ಹೋಗ್ತಾನೆ ಇದೀವಿ, ಹೋದ್ರೆ ಬರ್ತಾ ಇಲ್ಲ ಅದು. ನೋಡೋಣ ನೆಕ್ಸ್ಟ್ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು, ಬಟ್ ಬಿಸಿಲು ಭಯಂಕರವಾಗಿದೆ. ಚೆಕ್ ಮಾಡೋಣ ಏನಾಗುತ್ತೋ ಅಂತ. ಗೈಸ್ ಫೈನಲಿ ಮಂತ್ರಾಲಯ ರೀಚ್ ಆಗಿದ್ವಿ. ಮಂತ್ರಾಲಯ ಬಂದಾಯ್ತು. ಈಗ ದರ್ಶನಕ್ಕೆ ಹೋಗ್ಬೇಕು. ಹೋಗಕ್ ಮುಂಚೆ ಅಲ್ಲಿ ಜೋರು ಸ್ನಾನ ಮಾಡೋದು, ಈ ವ್ಯವಸ್ಥೆಗಳು ನೋಡ್ಬೇಕು. ನೋಡಿ ಗೈಸ್, ಇದೇ ಮಂತ್ರಾಲಯ ಎಂಟ್ರೆನ್ಸ್. ಗಾಡಿ ಒಳಗಡೆ ಬಿಡ್ತಿದ್ದಾರೆ. ವೆರಿ ಗುಡ್. ನೋಡೋಣ ನೆಕ್ಸ್ಟ್ ಏನಂತ ಅಪ್ಡೇಟ್ಸ್ ಕೊಡ್ತೀನಿ ಇವಾಗ. ರಾಯರ ಮಠದಲ್ಲಿ ಕಾಲಿಟ್ಟ ತಕ್ಷಣ ಒಂದು ಫೀಲ್ ಇರುತ್ತೆ, ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಮೆಂಟಲ್ಲಿ ಒಂದು ಮನುಷ್ಯನ ಪ್ರಶಾಂತವಾಗಿ ಮಾಡುತ್ತೆ. ದೇವ್ರೆ ನಿಜವೂ ನೀನ್ ಇದೆಯಪ್ಪ. ಅಬ್ಬಾ ಭಯಂಕರ ಬಿಸಿಲಿದೆ, ಭಯಂಕರವಾಗಿದೆ ಇಲ್ಲಿ ಕಂಡೀಷನ್. ಬಟ್ಟೆಗಳು ಹಾಕೊಂಡ್ರಂಗೆ ಸೋರ್ತಾ ಇದೆ. ಫಸ್ಟ್ ಆದಷ್ಟು ಬೇಗ ವಿಡಿಯೋನ ಫಿನಿಶ್ ಮಾಡಬೇಕು. ಫಸ್ಟ್ ಬ್ಲಾಗ್ ತುಂಬಾ ಲ್ಯಾಕ್ ತಗೋಬಾರ್ದು ಅಲ್ವಾ, ಅದಕ್ಕೆ. 3, 2, 1 ಗೋ. ಈ ಸರಿ ಕಪ್ ನಮ್ದೇ. ಫೈನಲಿ ದರ್ಶನ ಆಯ್ತು, ಟ್ರಾವೆಲ್ ಆಯ್ತು, ವಿಡಿಯೋ ಆಯ್ತು. ಇದೇ ತರ ಇನ್ನೂ ವಿಡಿಯೋಸ್ ತುಂಬಾ ಮಾಡಿ ಹಾಕ್ತಾ ಇರ್ತೀನಿ. ನನ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೊಮ್ಮೆ ಮ್ಯಾನ್.